ಎಲ್ಲರಿಗೂ ನಮಸ್ಕಾರ. ನಾವೇನಿವತ್ತು ಹೊಂಟಿದ್ದೀವಿ, ಇದು ಮೌನೇಶ್ವರ ಅಜ್ಜಾರ ಅಂಬಲಿ ಹೊಂಡ ಅಂತಂದು. ಇಲ್ಲಿ ಮೌನೇಶ್ವರ ಅಜ್ಜಾರ ಅವರು ಪವಾಡ ಮಾಡಿರೋ ಕುರುಗಳಿವೆ, ನೋಡೋಣ ಬನ್ನಿ. ಏನ್ರಿ ಏನು ನಾವು ನೋಡ್ತಾ ಇದ್ದೀವಲ್ಲ, ಇದು ವರವಿ ಗ್ರಾಮ ಅಂತಂದ್ರೆ ಶಿರಡಿ ತಾಲೂಕಿಂದ ಒಂದು 6-7 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಒಬ್ಬರು ಮೌನೇಶ್ವರ ಅಜ್ಜಾರ ಅಂತಂದು, ನೀವೇನು ನಾವು ಜಸ್ಟ್ ಈಗ ಮಠ ನೋಡ್ಕೊಂಡು ಬಂದಿವಲ್ಲ, ಆ ಮಠದ ಅಜ್ಜಾರ ಮೌನೇಶ್ವರ ಅಜ್ಜಾರ ಅಂತಂದು ಏನಿದ್ರಲ್ಲ, ಮೌನೇಶ್ವರ ಅಜ್ಜಾರ ಅವರು ಇಲ್ಲಿ ಬಂದು ಇಲ್ಲಿ ಕುಳಿತಿರುವಾಗ, ಅಂದ್ರೆ ಸಿಲ್ಮಿ ಸೇರ್ಕೊಂತ ಕುಳಿತಿರುವಾಗ ಕ್ಯಾಸಕಿ ಮಂತನ ಅಂತ ಒಬ್ಬ ಹೆಣ್ಮಗಳು ಅತ್ತಿ ಮನೆ ಸ್ವಸ್ತಿ ಒಬ್ಬಕ್ಕೆ ನೀರು ತರಾಕಂತಂದು ಇಲ್ಲಿ ಹಂಗ ಹೋಗುವಾಗ ಈ ಅವ್ರ ಅಜ್ಜಾರ ಹೆಣ್ಮಗಳನ್ನ ತರಬಿಸಿ ಸಾಧು ವೇಸ್ತಾಗಿದ್ರಂತ. ಅವ್ರು ಬಂದು ಹೆಣ್ಮಗಳನ್ನ ತರಬಿಸಿ ತಡಿವ, ನಿನಗೆ ಏನು ನೀರು ಬೇಕಲ್ಲ, ನನಗೆ ಬೆಂಕಿ ಬೇಕಾಗೈತಿ, ನೀರು ತಂದು ಕೊಡ್ತೀನಿ, ನಾನು ಈ ಬೆಂಕಿ ತಂದು ಕೊಡು ನನಗೆ ಅಂತ ಕೇಳಿದ್ರಂತ. ಇಲ್ಲ, ಮನಿಗೆ ಹೋಗ್ಬೇಕ್ರಿ, ಲಗು ಅರ್ಜೆಂಟ್ ಐತಿ ಅಂತ, ನಾನು ನೀರಿಂದ ಅತ್ತಿ ಮನಸ್ಸಿ ಅಂದ್ರೆ ನಮ್ಮ ಅತ್ತಿ ಏನ್ ಅನ್ಬೇಕು ಲೇಟ್ ಆಗತ್ತೆ ಅಂತ ಅಂದಾಗ, ಇನ್ನು ನೀರಲ್ಲ, ನೀ ಅಲ್ಲಿ ಮಠ ಹೋಗಿ ನೀರು ತರೋದು ಬೇಡ, ಇಲ್ಲಿಂದ ಒಂದ್ 2 ಕಿಲೋಮೀಟರ್ ದೂರ ಹೋಗ್ಬೇಕಿತ್ತಂತ ಇನ್ನು ನೀರು ತರಕ, ಅಲ್ಲಿ ಮಠ ನೀರು ತರೋದು ಬೇಡ, ಅದಕ್ಕೆ ಅಷ್ಟೊಳಗೆ ನಿನ್ಗೆ ನೀರು ತುಂಬಿಸ್ಕೊಡ್ತೀನವ, ನಾನು ಹೋಗಿ ತೊಂಬ ನೀನ ಅಂತಂದು ಹೇಳಿದ್ರಂತ. ಆದಾಗ ಅವ್ರು ಹೊಳ್ಳಿ ಅಮ್ಮ ಹೋಗಿ ಬೆಂಕಿನ ಉಡಿಯೊಳಗ ತೊಗೊಂಬಂದಿಲ್ಲಂತ ಹೆಣ್ಮಗಳ. ತೊಗೊಂಬಂದು ಅಜ್ಜ ಕೊಟ್ಟಾಗ ನಾನು ಬೆಂಕಿ ತಂದು ಕೊಟ್ಟಿನಿ, ಇನ್ನೂ ತಂದು ಕೊಟ್ಟರು ನಂಗೆ ನೀರು ತಂದು ಕೊಟ್ಟಿಲ್ಲ ನೀನ ಅಂತಂದು ಅವ್ರನ್ನ ಅಜ್ಜಾರನ ಕೇಳಿದಾಗ ಅಜ್ಜಾರ್ ಹೇಳಿದ್ರಂತ, ಅದಕ್ಕೆ ನಿಂಗೆ ನೀರು ಬೇಕಲ್ವಾ ಅಂತಂದ. ಅಜ್ಜಾರ ಇದ ಜಾಗದೊಳಗ ಈಗ ನಾವೇನು ನೋಡಾಕತ್ತೀವಲ್ಲ, ಈ ಜಗದೊಳಗ ಕುಂತ ಜಾಗದೊಳಗ ಅವ್ರೊಂದು ಪವಾಡ ಮಾಡ್ಯಾರ. ಹತ್ರ ಯಾವ ಪವಾಡ ಮಾಡ್ಯಾರ, ಹೆಂಗ್ ಮಾಡಿದ್ರು, ಅಮ್ಮಗೆ ಏನ್ ಮಾಡಿದ್ರು, ಇದು ಹೆಣ್ಮಕ್ಳಿಗೆ ಏನ್ ಮಾಡಿದ್ರು ಅನ್ನೋದನ್ನ ಇಲ್ಲಿ ಸ್ಥಳೀಯರಿಂದ ಒಂದು ಮಾಹಿತಿ ತಿಳ್ಕೊಳ್ಳೋಣ ಅಣ್ಣ. ಅವ್ರು ಇಲ್ಲಿ ಬಂದು ಅಜ್ಜಾರ ಬಂದು ಕುಂತಿದ ಮ್ಯಾಗ ಅವ್ರ ಅಮ್ಮಾರ ಹೋಗಿ ನೀರು ತೊಗೊಂಬಂದ್ರು, ಇದು ಬೆಂಕಿ ತೊಗೊಂಬಂದು ಕೊಟ್ಟಿನ ಮ್ಯಾಗ ಏನಾತು, ಹೆಂಗಾತು, ಇಲ್ಲಿಂದ ಪವಾಡ ಹೆಂಗಾತು, ಇದು ಹೆಂಗ್ ಗುಡಿ ಸ್ಥಾಪನೆ ಆಯ್ತು, ಇದು ಅಂಬಲಿ ಹೊಂಡ ಅಂತಂದು ಯಾಕೆ ಹೆಸರು ಬಂತು? ಇಲ್ಲಿ ಪವಾಡ ನೋಡ್ರಿ, ಇದು ಮಸಕ್ ಮಂತಗೊಂದು ಮಹಿಳೆ ಒಬ್ಳು ಬೆಂಕಿನ ಒಡೆಯರ್ ಕಟ್ಕೊಂಡ್ಬಂದು ಅದಕ್ಕೆ ಕೊಟ್ಟ ಮ್ಯಾಗ ಅವ ಅಜ್ಜ, ನೀನು ಭಾಳ ಪತಿರ್ತೀವ, ನೀನು ಕೈಲಿ ತಂದಿರ ಬೆಂಕಿ ಒಡೆಯರ್ ಕಟ್ಕೊಂಡ್ಬಂದಿ ಅಂತಂದು ನನಗೆ ಭಾಳ ಸಂತೋಷ ಆಯ್ತು. ನಿಂಗೆ ನೀರು 2 ಕಿಲೋಮೀಟರ್ ದೂರ ಹೋಗಿ ನೀರು ತರಂಗಿಲ್ಲ, ಇಲ್ಲಿ ಇವತ್ತಿಂದ ಇಲ್ಲೇ ನೀನು ನೀರು ಒಯ್ಬೋದು, ನೀನೇ ಅಲ್ಲ, ನಿಮ್ಮ ಊರು ಎಲ್ಲ ಇಲ್ಲೇ, ನೀನು ಜಗತ್ತಿನಿಂದ ಎಲ್ಲ ಯಾರು ಬಂದು ಇಲ್ಲಿ ಪಾಪ ಎಲ್ಲ ತೊಳಿಯುತ್ತೆ, ಅಂಥ ನೀರು ಪವಿತ್ರವಾದ ಕಾಶಿ ಗಂಗಾ ಕೊಡ್ತೀನಿ, ಇಲ್ಲಿಂದ ಇದು ಕಾಶಿ ಗಂಗಾ ಅಂಬಲಿ ತೀರ್ಥ ಅಂತಂದು ಮುನೇಶ್ವರರು ತ್ರಿಶೂಲವನ್ನು ಕಲ್ಲು ಬಂಡೆಗೆ ಹೊಡೆದಾಗ ನೀರು ಧುಮುಕಿ ಬರುತ್ತೆ. ಈಗೇನಿದೆಯಲ್ಲ, ಆ ಮಂಚನ ಕ್ಯಾಸಕ್ಕಿ ಮಂಚನಂದು ಮಹಿಳೆ ಇದಲ್ಲ, ಆ ಮಹಿಳೆನ ಅಜ್ಜಾರಿಗೆ ಬಂದು ಬೆಂಕಿ ತಂದು ಕೊಡ್ತಾರಲ್ಲ, ಬೆಂಕಿ ತಂದು ಕೊಟ್ಟಿನ ಮ್ಯಾಗ ನೀರನ್ನ ಅವ್ರು ಅಜ್ಜಾರ ಕೊಳ್ಳೇಬೇಕು. ಯಾಕಂದ್ರೆ ಆ ಮಂಚನ ಒಬ್ಬ ಹೆಣ್ಮಗಳಿಗೆ ಮಾತು ಕೊಟ್ಟಿರ್ತಾರಲ್ಲ, ಆ ಥರನ ಅವರು ಅಜ್ಜಾರು ಮೌನೇಶ್ವರ ಅಜ್ಜಾರ ಒಂದು ಮಾತು ನಡೆಸ್ಕೋಬೇಕಾಗಿತ್ತು. ಆ ಮಂಚನ ಅವ್ರ ಅಜ್ಜಾರಿಗೆ ಇಲ್ಲಿ ಗಂಗಾದೇವಿನ ಕಾಶಿ ಗಂಗಾದೇವಿನ ಇಲ್ಲಿ ಬಂದು ಸ್ಥಾಪನೆ ಆಗಕ್ಕೆ ಒಂದು ಕಾರಣ ಐತಿ. ಅವರು ಕಾಶಿಗೊಮ್ಮೆ ಹೋದಾಗ ಗಂಗಾದೇವಿಗೂ ಮೌನೇಶ್ವರ ಅಜ್ಜಾರಿಗೆ ಒಂದು ಮಾತುಕತೆ ನಡೆದಿರುತ್ತೆ. ಅವರಲ್ಲೇ ಅವ್ರ ಪವಾಡ ನಡೆದಿರೋದು ಏನಂದ್ರ, ಪವಾಡ ಪ್ರಕಾರ ಗಂಗಾದೇವಿ ಒಂದು ಮಾತು ಕೊಟ್ಟಿರ್ತಾಳ, ಏನಂದ್ರ, ನಾ ಒಟ್ಟು ಕರೆದಾಗ ನೀ ಯಾವಾಗಾರ ಕರೀಪ, ನಾ ಬರ್ತೀನಿ ಅನ್ನೋ ಲೆಕ್ಕಕ್ಕೆ ಗಂಗಾದೇವಿ ಮೌನೇಶ್ವರ ಅಜ್ಜರಿಗೆ ಒಂದು ಮಾತು ಕೊಟ್ಟಿರ್ತಾರ. ಇವರು ಆ ಭಾಷೆ ಅವ್ರಿಗೆ ಲಕ್ಷ್ಯ ಇರ್ತೈತಿ. ಅವ್ರು ಇಲ್ಲಿ ಬಂದು ಕುಂತಾಗ ಆಕೆ ಅಮ್ಮಗೆ ನೀರು, ಆ ಹೆಣ್ಮಗಳ ನೀರು ಕೊಡ್ಲೇಬೇಕಂದಾಗ ಅವ್ರಿಗೆ ನೆನಪಾಕೈತಿ. ಮೌನೇಶ್ವರ ಅಜ್ಜರಿಗೆ ಯಾವ ಥರ ನೆನಪಾಕೈತಿ ಅಂದ್ರೆ, ನಾನು ಹಿಂದೆ ಕಾಶಿ ಹೋದಾಗ ನನಗೆ ಗಂಗಾದೇವಿಗೆ ಒಂದು ಮಾತು ತಗೊಂಡಿದ್ದೆ, ನಾ ಕರೆದಾಗ ಬರ್ತೇನೆ ಅಂತಂದಿದ್ದಲ್ಲ, ಬರ್ತಾಳ ಇಲ್ಲ ಅನ್ನೋ ಒಂದು ಪರೀಕ್ಷೆಗೋಸ್ಕರ ಅವರು ತಮ್ಮ ಕೈಯಾಗಿರೋ ಬೆತ್ತನ ತಗೊಂಡು ಒಂದು ಕಲ್ಲಿಗೆ ಹೊಡಿತಾರ. ಆ ಕಲ್ಲಿಗೆ ಹೊಡೆದಾಗ ಒಂದು ಹೊಂಡ ಥರ ನೀರಾಗಿ ಹರಿತೈತಿ. ಆ ನೀರಿಂದ ಎಂಥ ರೋಗಗಳಿರಲಿ ಏನೋ ಇರಲಿ, ಅವಾಗ ಅಮ್ಮಗೆ ಕ್ಯಾಸಕ್ಕಿ ಮಂಚನದ ಮುದುಕಿಗೆ ಅಷ್ಟೇ ಅಲ್ಲ, ಇವಾಗಾದ್ರೆ ಆ ನೀರಿಂದನ ಸ್ನಾನ ಮಾಡಿದ್ರಾತು, ಅದ್ರ ಕುಡಿದ್ರಾತು, ಎಷ್ಟು ಸರ್ವ ರೋಗಗಳು ಇದು ಆಗಂತವು ಅವಾಗ ಅವ್ರು ಮಾಡಿ ಹೋದ್ರ. ಅವಾಗ ಒಂದು ಮಾತು ಹೇಳಿದ್ರೆ, ಈ ನೀರನ್ನ ಎಷ್ಟೋ ವರ್ಷ ಆದ್ರೆ, ಎಷ್ಟೋ ಮಳೆ ಆಲಿ ಬಿಡ್ಲಿ ಏನೋ ಆಗಲಿ, ನೀರು ಬತ್ತಂಗಿಲ್ಲ, ಇದು ನೀರು ಹಿಂಗೆ ಹರಿತಾ ಇರ್ತೈತಿ. ಆ ನೀರು ಎಲ್ಲಿಂದ ಬಂತು, ಹೆಂಗೆ ಬಂತು, ಮೂಲ ಇಲ್ಲ. ಆದ್ರೆ ಅವ್ರ ಅಜ್ಜಾರ ಏನು ಅಂದಿರ್ತಾರಲ್ಲ, ಕಾಶಿಯಿಂದ ಬಂದಿರುವ ಗಂಗೆ ಅಂತಂದು ಏನು ಅಂದಿರ್ತಾರಲ್ಲ, ಆ ಕಾಶಿಯಿಂದನೇ ಬಂದಿದ್ದು, ಆ ನೀರಿನ ನೆಲೆ ಇಲ್ಲ, ಮೂಲ ಇಲ್ಲ. ಕಾಶಿಯಿಂದ ಬಂದಿರೋ ತೀರ್ಥನ 2ನೇ ಕಾಶಿ ಅಂತಂದು ನಾವು ಈ ಊರಿಗೆ ಹೇಳ್ಬೋದು. ಈ ನೀರನ್ನ ಯಾವಾಗಾರ ಬಂದು ತೊಗೊಂಡು ಹೋಗಲಿ, ಇದು ನೀರು ಪವಿತ್ರವಾಗಿರ್ತೈತಿ. ಈ ನೀರನ್ನ ಒಂದು ಜ್ವಾಳದ ಹಿಟ್ಟಿನ ಅಂಬಲಿಗೆ ಹಾಕಿದ್ರೆ, ಅಂಬಲಿ ಮಾಡ್ಬೇಕಂದ್ರೆ ನಾವು ಹುಳಿ ಅಂದ್ರೆ ರಾತ್ರಿ ನೆನಕಿಟ್ರೆ ಹುಳಿ ಬರ್ತೈತಿ, ಅಂಥದ್ದು ಬೇಡ. ಅವತ್ತು ನೀರನ್ನ ಈ ನೀರು ತೊಗೊಂಡು ಹೋಗಿ ಅದ ನೀರನ್ನ ಅಂಬಲಿ ಒಳಗೆ ಹಾಕಿ ಅಂಬಲಿ ಮಾಡಿದ್ರೆ ಅವು ಹುಳಿ ಬರ್ತೈತಿ. ಅಷ್ಟು ನೀರಿನ ಪವಾಡ ಐತಿ. ಅವಾಗೇನಿದೆ, ಅವ್ರ ಅಜ್ಜಾರ ಅಲ್ಲೇ ಈ ನೀರ ತೊಗೊಂಡು ನೀನು ಅಂಬಲಿ ಮಾಡಿ ಹುಳಿ ಬರ್ಲಿಕ್ಕೆ ನಾನು ಕೇಳ ಅಂತಂದು ಹೇಳ್ತಾರ. ಅವಾಗಿದ್ದು ಅಮ್ಮ ಆಕಿ ಏನು ಕ್ಯಾಸಕ್ಕಿ ಮಂಚನದಾರಲ್ಲ, ಅಂಬಲಿ ಮಾಡಿದಾಗ
ಇದರಿಂದ ಹುಳಿ ಬಂದೈತಿ. ಈ ನೀರು ಹಾಕಿ ಅಂಬ್ಲಿ ಮಾಡಿದ್ರಿಂದ ಹುಳಿ ಬಂದಿರೋದ್ರಿಂದ ಅವಾಗಿಂದ ಈ ಇದಕ್ಕೇನ ಬಂತಂದ್ರೆ ಅಂಬ್ಲಿ ಹೊಂಡ ಅಂತಂದು ಹೆಸರುವಾಸಿ ಆತ. ಅಲ್ಲಿಂದ ಈ ಜನ ಈ ನಂಬಿಕೆ ಮತ್ತು ಆಚರಣೆಗಳನ್ನ ಇಂದುವರೆಗೂ ಮಾಡ್ಕೊಂತ ಬಂದಾರ. ಇಲ್ಲಿ ಏನೈತಲ್ಲ, ಈ ನೀರು ತುಂಬಿ ಹರಿದಿದ ಮೇಲೆ ಇದೇ ಜಾಗ ನೋಡ್ರಿ. ಇದೇ ಜಾಗದಾಗ ಅಲ್ಲೇನ ಸ್ವಲ್ಪ ಇದು ಕಾಣುತ್ತಲ್ಲ, ಅದ ಮೋನೇಶ್ ಅಜ್ಜಾರ್ ಅವ್ರು ಕೊಡ್ಲಿಲಿ ಹೊಡೆದಿರೋ ಗುರುತು. ಅದರಿಂದನ ನೀರು ಬರ್ತೈತಿ. ಇದು ನೀರು ಏನೋ ತುಂಬಿದ ನೀರಿದ್ರೆ ಈ ಜಾಗಕ್ಕೆ ಬಂದು ಸೇರ್ತೈತಿ. ಇಲ್ಲೊಂದು ಇದೈತಿ, ಸಣ್ಣದೊಂದು ಹೊಂಡ ಮಾಡ್ಕೊಂಡ್ರ ಈ ಹೊಂಡದೊಳಗ ನೀರು ಬರ್ತೈತಿ, ನೀರು ಬರ್ತೈತಿ. ಈ ನೀರ್ನ ತಗೊಂಡು ಯಾರ ಜಳಕ ಮಾಡಿದ್ರೆ ಜಳಕ ಮಾಡ್ಬೋದು. ಎಷ್ಟೋ ರೋಗ ಇರ್ಲಿ, ಚರ್ಮ ರೋಗ ಇರ್ಲಿ, ಬೇಕಾದಿರ್ಲಿ, ಈ ನೀರಿಂದ ಪವಿತ್ರವಾಗ್ತತಿ ಮತ್ತು ವಾಶ್ ಆಗ್ತತಿ ಅಂತಂದು ಇಲ್ಲಿ ಜನರ ನಂಬಿಕೆ ಮತ್ತು ಆಗಿರೋದು ಪ್ರೂವ್ಗಳಿವೆ. ಇಲ್ಲೇನಿದೆಯಲ್ಲ, ಇದೆಲ್ಲ ಓಟ್ ಅವರು ಮೌನೇಶ್ವರ ಪವಾಡ. ಮತ್ತು ಈ ಭೂಮಿ ಒಳಗೆ ಏನು ಅವ್ರ ಅಜ್ಜಾರನ್ನ ಪಡೆದಾರಲ್ಲ, ಅವರು ಪುಣ್ಯವಂತರ ಅಂತಂದು ಹೇಳ್ಬೋದು. ಇಲ್ಲೇನದಾರಲ್ಲ ಅವ್ರು ಕೂಡ ಒಂದು ಮಾತಾಡ್ತಾನೆ. ಇಲ್ಲಿ ಜಾತ್ರೆ ಯಾವಾಗ ಆಗತ್ರಿ ಅಣ್ಣ? ಜಾತ್ರೆ ಶ್ರಾವಣ ಮಾಸದಾಗ ಕಡೆ ಸುಮಾರು ಆಗತ್ರಿ. ಅವಾಗೆಲ್ಲ ಭಕ್ತಾದಿಗಳು ಬಂದಿದ್ದ ಜನ ಎಲ್ಲ ಶ್ರಾವಣದಿಂದ ಕಡೆ ಸುಮಾರಕ್ಕ 4 ಸೋಮವಾರ 5 ಸೋಮವಾರ ಬಂದಿರ್ತಾವ್ರಿ. ಒಟ್ಟ ಕಡೆ ಸೋಮವಾರ ಜಾತ್ರೆ ಸೇರಿ ಒಂದೇ ಸೋಮವಾರ ಚಲೋ ಜಾತ್ರೆ. ಅಲ್ಲಿಂದ ಶುರುವಾಗಿದ್ದು ಭಜನೆ ಗಿಜನೆ ಅಂತ ಎಲ್ಲ ಚಲೋ ಮಾಡ್ತಾರೆ. ಅಲ್ಲಿಂದ ಲಾಸ್ಟ್ ಸೋಮವಾರ ದಿನ ಜಾತ್ರೆ ಮಠದಾಗಿಂದ ಇಲ್ಲಿ ಮಠದಿಂದ ಏನೋ ಬಂದ್ರೆ ಇಲ್ಲಿ ಬಂದು ಹೋಗ್ತದೆ. ಮಠ ಮತ್ತು ಇದು ಎರಡು ಅಲ್ಲಿ ಹೋಗ್ತಾರೆ. ಇವತ್ತ ಈ ಹೊಂಡ ದಿವಸ ಪವಿತ್ರವಾಗಿ ಐತಿ. ಅವ್ರ ಅಜ್ಜಾರ ಹಿಂಗ್ ಬಂದ್ರು ಅಂಬಲಿ ಹೊಂಡ ಅಂತಂದು ಯಾಕೆ ಬಂತು ಎಲ್ಲ ಇದ್ರಾಗ ಈ ನಡೆದ ಸತ್ಯಗಂಟೆ ನಮ್ ಕಣ್ಣು ಮುಂದೆ ಇದೆ. ಅದನ್ನ ಯಾರು ಕತಿ ಅಂತಂದು ಹೇಳಕ್ ಆಗಂಗಿಲ್ಲ. ಯಾಕಂದ್ರೆ ಪವಾಡನ ಈಗ ಅವ್ರು ಪವಾಡ ಮಾಡಿರುವಂತ ಕುರುಗಳು ನಮ್ಮ ಕಣ್ಣು ಮುಂದೆ ಅದಾವಲ್ಲ, ಅದು ಜನರಿಗೆ ಅದನ್ನ ಮನದಟ್ಟಣೆ ಮಾಡ್ಬೇಕಾಗಿತ್ತು. ಇದೇನ್ ನೋಡ್ತಿದಿರಲ್ಲ, ಇದು ಓಟ್ ಎಲ್ಲ ಈ ಅಜ್ಜಾರು ನಡೆದಿರೋಂಥ ಪವಾಡಗಳು. ಇದನ್ನ ಜನರ ಕಡೆಯಿಂದ ತಿಳ್ಕೊಳಕ್ಕಿಂತ ನಾವ ಖುದ್ದಾಗಿ ನಿಮ್ಗೇನು ತೋರ್ಸಾಕತ್ತೀವಲ್ಲ, ಇದು ಅಜ್ಜಾರಲ್ಲಿ ನಡೆದಿರೋಂಥ ಪವಾಡಗಳು. ಇನ್ನೂ ಇದೇ ಥರ ಮಾಹಿತಿಗಳು ಬೇಕಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಫಾಲೋ ಮಾಡ್ಕೊರಿ. ಎಲ್ಲರಿಗೂ ಧನ್ಯವಾದಗಳು.